ಪುಂಡಲೀಕನು ಚಂದ್ರಭಾಗಾ ನದಿಯ ದಡದ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಯುವಕ. ಅವನು ಧರ್ಮನಿಷ್ಠ ಕುಟುಂಬದಿಂದ ಬಂದಿದ್ದರೂ ಅವನು ಧರ್ಮದಿಂದ ದೂರವಿದ್ದನು ಮತ್ತು ಭೋಗದ ಜೀವನವನ್ನು ನಡೆಸುತ್ತಿದ್ದನು. ಆಗಾಗ್ಗೆ ತನ್ನ ಹಿರಿಯ ಹೆತ್ತವರಾದ ಜಾನುದೇವ ಮತ್ತು ಸತ್ಯವತಿಯನ್ನು ನಿರ್ಲಕ್ಷಿಸುತ್ತಿದ್ದನು. ಅವನ ಸ್ವಾರ್ಥದ ಕಾರ್ಯಗಳು ಅವರಿಗೆ ಬಹಳ ದುಃಖವನ್ನುಂಟು ಮಾಡಿದವು. ಒಂದು ದಿನ ಪುಂಡಲೀಕ ಮತ್ತು ಅವನ ಸಂಗಡಿಗರು ಬೇರೆ ಊರಿಗೆ ಪ್ರಯಾಣಿಸುತ್ತಿದ್ದಾಗ ಕುಕ್ಕುಟ್ಸ್ವಾಮಿ ಎಂಬ ಋಷಿಯ ಆಶ್ರಮದಲ್ಲಿ ವಿಶ್ರಾಂತಿ ಪಡೆಯಲು ನಿಂತರು. ಆ ರಾತ್ರಿ ಪುಂಡಲೀಕನಿಗೆ ನಿದ್ರೆ ಬರಲಿಲ್ಲ. ಅವನು ಅಸಾಧಾರಣವಾದ ದೃಷ್ಟಿಗೆ ಸಾಕ್ಷಿಯಾದನು. ದಿವ್ಯವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿರುವ ಆಕಾಶ ಜೀವಿಗಳು ತಮ್ಮ ತಲೆಯ ಮೇಲೆ ಮಣ್ಣಾದ ಬಟ್ಟೆಗಳನ್ನು ಹೊತ್ತುಕೊಂಡು ಆಶ್ರಮದ ಮೂಲಕ ಹಾದು ಹೋಗುತ್ತಿದ್ದರು. ಅವರು ಉತ್ತರಿಸಿದರು, ನಾವು ದೈವಿಕ ಗಂಗಾ, ಯಮುನಾ ಮತ್ತು ಸರಸ್ವತಿ, ಭಕ್ತರ ಪಾಪಗಳನ್ನು ಶುದ್ಧೀಕರಿಸುವ ಪವಿತ್ರ ನದಿಗಳು. ನಮ್ಮ ತಲೆಯ ಮೇಲಿನ ಹೊರೆ ನಿಜವಾದ ಭಕ್ತಿ ಇಲ್ಲದೆ ನಮ್ಮನ್ನು ಭೇಟಿ ಮಾಡುವವರ ಕಲ್ಮಶಗಳನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಧರ್ಮದ ನಿರ್ಲಕ್ಷ್ಯವು ನಮ್ಮ ಮೇಲೆ ಭಾರವಾಗಿದೆ. ಆಘಾತ ಮತ್ತು ನಾಚಿಕೆಯಿಂದ ಪುಂಡಲೀಕನು ತನ್ನ ಕಾರ್ಯಗಳನ್ನು ಆಳವಾಗಿ ಪ್ರತಿಬಿಂಬಿಸಿದನು. ನಿಜವಾದ ಭಕ್ತಿಯು ಒಬ್ಬರ ಕುಟುಂಬಕ್ಕೆ, ವಿಶೇಷವಾಗಿ ಒಬ್ಬರ ಪೋಷಕರ ಸೇವೆಯಿಂದ ಪ್ರಾರಂಭವಾಗಬೇಕು ಎಂದು ಅವರು ಅರಿತುಕೊಂಡನು. ಸತ್ಯ ತಿಳಿದ ಪುಂಡಲೀಕನು ತನ್ನ ಮಾರ್ಗವನ್ನು ಬದಲಾಯಿಸಲು ನಿರ್ಧರಿಸಿದನು ಮತ್ತು ಜಾನುದೇವ ಹಾಗೂ ಸತ್ಯವತಿಯನ್ನು ಅತ್ಯಂತ ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ನೋಡಿಕೊಳ್ಳಲು ತನ್ನನ್ನು ತೊಡಗಿಸಿಕೊಂಡನು. ಅವನ ಪ್ರಾಮಾಣಿಕ ಭಕ್ತಿಯು ಭಗವಾನ್ ವಿಷ್ಣುವಿನ ದೈವಿಕ ವಾಸಸ್ಥಾನವಾದ ವೈಕುಂಠವನ್ನು ತಲುಪಿತು. ಪುಂಡಲೀಕನ ಬದಲಾವಣೆಯಿಂದ ಪ್ರೇರೇಪಿತನಾದ ವಿಷ್ಣುವು ಅವನನ್ನು ಭೇಟಿ ಮಾಡಲು ನಿರ್ಧರಿಸಿದನು. ಒಂದು ದಿನ ಪುಂಡಲೀಕನು ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸುತ್ತಿರುವಾಗ ಅವನ ಮನೆ ಬಾಗಿಲಿನಲ್ಲಿ ಒಂದು ಪ್ರಕಾಶಮಾನವಾದ ಆಕೃತಿ ಕಾಣಿಸಿಕೊಂಡಿತು. ಅದು ಭಗವಾನ್ ವಿಷ್ಣು ತನ್ನ ಶಂಖ, ಗದೆ ಮತ್ತು ಕಮಲವನ್ನು ಹಿಡಿದಿದ್ದನು. ವಿಷ್ಣುವು, ಪುಂಡಲೀಕ, ನಿನ್ನ ಭಕ್ತಿ ನನ್ನನ್ನು ಇಲ್ಲಿಗೆ ಕರೆತಂದಿದೆ. ನಿನ್ನ ನಿಸ್ವಾರ್ಥ ಸೇವೆಗಾಗಿ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಆದರೆ ಪುಂಡಲೀಕನು ತನ್ನ ತಂದೆ ತಾಯಿಗಳನ್ನು ಉಪಚರಿಸುವತ್ತ ಗಮನಹರಿಸಿದನು. ಭಗವಂತನನ್ನು ಅಭಿನಂದಿಸಲು ಮುಂದಾಗಲಿಲ್ಲ. ಬದಲಾಗಿ ಅವನು ತನ್ನ ಕೈಗಳನ್ನು ವಿನಮ್ರವಾಗಿ ಮಡಚಿ ಬಾಗಿಲಿನ ಬಳಿ ಇಟ್ಟಿಗೆಯನ್ನು ಇರಿಸಿ, ನನ್ನ ಪ್ರಭು, ನನ್ನ ಹೆತ್ತವರಿಗೆ ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸುವವರೆಗೆ ದಯವಿಟ್ಟು ಈ ಇಟ್ಟಿಗೆಯ ಮೇಲೆ ಕಾಯಿರಿ. ನಾನು ಶೀಘ್ರದಲ್ಲೇ ನಿಮ್ಮೊಂದಿಗೆ ಇರುತ್ತೇನೆ. ಪುಂಡಲೀಕನ ಅಚಲವಾದ ಬದ್ಧತೆಯಿಂದ ಪ್ರಭಾವಿತನಾದ ವಿಷ್ಣುವು ಮುಗುಳ್ನಕ್ಕು ಇಟ್ಟಿಗೆಯ ಮೇಲೆ ತಾಳ್ಮೆಯಿಂದ ನಿಂತನು. ಪುಂಡಲೀಕನು ತನ್ನ ತಂದೆ ತಾಯಿಗಳ ಸೇವೆಯನ್ನು ಮುಗಿಸಿದಾಗ ಅವನು ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವದಿಸಿದನು ಮತ್ತು ನಿನ್ನ ಭಕ್ತಿಯು ಅಪ್ರತಿಮವಾಗಿದೆ. ಇಂದಿನಿಂದ ನಾನು ವಿಠ್ಠಲನ ರೂಪದಲ್ಲಿ ಪಂಢರಾಪುರದಲ್ಲಿ ಈ ಇಟ್ಟಿಗೆಯ ಮೇಲೆ ನಿಂತಿದ್ದೇನೆ. ನನ್ನನ್ನು ಹುಡುಕುವ ಎಲ್ಲರಿಗೂ ಶುದ್ಧ ಹೃದಯದಿಂದ ಆಶೀರ್ವದಿಸುತ್ತೇನೆ. ಕುಟುಂಬದ ಕಡೆಗೆ ಒಬ್ಬರ ಜವಾಬ್ದಾರಿಗಳನ್ನು ಪೂರೈಸುವುದರೊಂದಿಗೆ ವಿಶೇಷವಾಗಿ ಪೋಷಕರಿಗೆ ರಾಷ್ಟ್ರದ ದೇವಾಲಯ ಪಟ್ಟಣವಾದ ಪಂಢರಾಪುರದಲ್ಲಿ ಪೂಜಿಸಲ್ಪಡುವ ವಿಷ್ಣುವಿನ ವಿಠ್ಠಲ ರೂಪಕ್ಕೆ ಮತ್ತು ಪುಂಡಲೀಕನ ಕಥೆಗೂ ನಿಕಟ ಸಂಬಂಧ ಹೊಂದಿದೆ. ಪುಂಡಲೀಕನ ಕಥೆಯು ನಿಸ್ವಾರ್ಥ ಸೇವೆ ಮತ್ತು ಕುಟುಂಬದ ಗೌರವದ ಮೂಲಕ ಭಕ್ತಿಗೆ ಒಂದು ಉದಾಹರಣೆಯಾಗಿದೆ. ಈ ಕತೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.